ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಭಂಡಾರದ ಭಕ್ತಿಯಲ್ಲಿ ಮಿಂದೆದ್ದ ಶ್ರೀ ಅರಣ್ಯ ಸಿದ್ದೇಶ್ವರನ ಭಕ್ತಾದಿಗಳು. ರಾಯಭಾಗ ತಾಲೂಕಿನ ಸುಕ್ಷೇತ್ರ ಯಲ್ಪರಟ್ಟಿ ಗ್ರಾಮದಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಕರಿಕಟ್ಟುವ ಮೂಲಕ ಚಾಲನೆಗೊಂಡ ಜಾತ್ರೆಯು ಸತತ 5 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿದೆ. 4ನೆಯ ದಿನ ನೈವೇದ್ಯ, 5ನೇ ದಿನ ನಿವಾಳಿಕೆ ಕರಿ ಹರಿಯೋದ್ರ ಮೂಲಕ ಜಾತ್ರೆ ಸಂಪನ್ನಗೊಂಡಿದೆ. ಜಾತ್ರೆಯಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಿತ್ಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರೆದ ಭಕ್ತಾದಿಗಳಿಗೆ ಸಕಲ ಸುವ್ಯವಸ್ಥೆ ಮಾಡಲಾಗಿತ್ತು. ನಿತ್ಯ ಲಕ್ಷ ಭಕ್ತ ಸಮೂಹವು ಸರದಿ ಸಾಲಿನಲ್ಲಿ ತಮ್ಮ ಆರಾಧ್ಯ ದೇವರ ದರ್ಶನ ಪಡೆದಿದ್ದಾರೆ. ತಾಲೂಕಿನಲ್ಲಿ 2ನೇ ಅತಿ ದೊಡ್ಡ ಜಾತ್ರೆಗೆ ಖ್ಯಾತಿ ಹೊಂದಿದ್ದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಆಗಮಿಸುವ ಭಕ್ತರಿಗೆ ದೇವರ ರೂಪದಲ್ಲಿ ಮೊದಲು ಅತಿಥಿಗಳನ್ನ ಅಂದ್ರೆ ಒಡೆಯರನ್ನ ಬಾಳೆಹಣ್ಣಿನ ಸೀಕರಣೆ, ಹೋಳಿಗೆ, ಅನ್ನ ಸಾರಿನೊಂದಿಗೆ ಊಟ ಬಡಿಸುವುದು, ಅವರನ್ನ ಸತ್ಕರಿಸುವ ವಿಶೇಷ ಪ್ರತೀತಿ ಬೆಳೆದು ಬಂದಿದೆ. ಜಾತ್ರೆಯ ಕೊನೆ ದಿನ ಎಲ್ಲೂ ಆಗದ ಮಹತ್ವದ ಘಟ್ಟವಾದ ನಿವಾಳಿಕೆ ಜರುಗುವುದು. ಭಕ್ತರು ನಿವಾಳಿಕೆಗೆ ಕೊಬ್ಬರಿ, ಕಾರಿಕ, ಬಾಳೆಹಣ್ಣು ಎಸೆದು ಭಕ್ತಿಯ ಪರಾಕಾಷ್ಠೆ ಮೆರೆಯುವುದು ವಿಶೇಷವಾಗಿ ಕಂಡುಬರುತ್ತೆ. ಇವತ್ತು ಜಾತ್ರೆಯ ಕೊನೆಯ ದಿನ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರಿಗೆ ನಿವಾಳಿಕೆ ಮಾಡಿ ದೇವರ ಪಲ್ಲಕ್ಕಿ ಹಾಗೂ ದೇವಸ್ಥಾನದ ಮೇಲೆ ಭಂಡಾರ, ಅದಿರು, ಕೊಬ್ಬರಿ, ಕಾರಿಕ, ಬಾಳೆಹಣ್ಣು ಹಾರಿಸಿ ನಂತರ ಕರಿ ಹರಿಯೋದ್ರ ಮೂಲಕ 5 ದಿನಗಳ ಜಾತ್ರೆ ಸಂಪನ್ನಗೊಂಡಿದೆ. ಸಿದ್ದೇಶ್ವರ ಜಾತ್ರೆ ಯಲ್ಪರಟ್ಟಿ ಹಾಗೂ ಕೆಮ್ಲಾಪುರ ಊರಿನ ಭಕ್ತರಿಗೆ ನನ್ನ ನಮಸ್ಕಾರ ಹೇಳುತ್ತಾ, ಈ ವರ್ಷ ನಮ್ಮ ಅರಣ್ಯ ಸಿದ್ದೇಶ್ವರ ಜಾತ್ರೆ ಸುಮಾರು ನಮ್ಮ ಹಿರಿಯರ 200 ವರ್ಷದಿಂದ ನಡ್ಸ್ಕೊಂಡು ಬಂದಂಥ ಈ ಜಾತ್ರೆ ಭಾಳ ಐತಿಹಾಸಿಕ ಮತ್ತು ಒಂದು ನಿಟ್ಟುಕಟ್ಟದಿಂದ ವ್ಯವಸ್ಥೆಯಿಂದ ನಡ್ಕೊಂಡು ಬಂದ ಜಾತ್ರೆ. ಈ ಜಾತ್ರೆಯಲ್ಲಿ ಸುಮಾರು 5 ದಿವಸ ಪರ್ಯಂತ ಮುಂಚಿತ ನಾವು ಎಲ್ಲ ಕಮಿಟಿಯವರು ಮತ್ತು ಭಕ್ತರೆಲ್ಲ ಕೂಡಿ ಒಂದು ಪೂರ್ವ ಸಭೆ ತಗೊಂಡು ಏನೇನು ನಿಟ್ಟುಕಟ್ಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ತಹಶೀಲ್ದಾರು ಮತ್ತೆಲ್ಲ ಇಲಾಖೆಯವರು ಕರೆದ ಇಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ವ್ಯವಸ್ಥಿತ ಇಲಾಖೆಯವರಿಗೆ ಏನು ಕೆಲಸ ಮಾಡಬೇಕು, ಅವರು ಏನು ಕೆಲಸ ಜರುಗಿಸಬೇಕು ಅದು ಎಲ್ಲ ಅವ್ರಿಗೆ ಒಂದು ಆದೇಶ ಮಾಡಿಸಿ ಎಲ್ಲ ವ್ಯವಸ್ಥಿತ ನಡೆಯುವಂಗೆ ನಾವು ಮಾಡ್ತೀವಿ. ಆ ಪ್ರಕಾರ ಈ ವರ್ಷ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಈ ಜಾತ್ರೆ ಪರಂಪರೆಯನ್ನು ನಾವು ನಡೆಸ್ಕೊತ ಹೊಂಟೀವಿ. ಈ ಜಾತ್ರೆ ಬಗ್ಗೆ ಹೇಳೋದಂದರೆ, ಈ ಜಾತ್ರೆಯನ್ನು ಹೆಂಗೆ ಒಂದು ಎಲ್ಲ ಜಾತಿಯವರು ಕೂಡಿ ಒಂದು ವ್ಯವಸ್ಥಿತ ಎಲ್ಲ ಅವ್ರಿಗೊಂದೊಂದು ಕೆಲಸ ಕೊಟ್ಟಿದ್ದಾರೆ ಹಿರಿಯರ. ಹೆಂಗಂದರೆ ಒಂದು ಚೌರಿ ಬೀಸಿದ ಒಂದು ಸಮಾಜದವ್ರಿಗೆ, ಪಾಲ್ಕಿ ಹಿಡಿದು ಒಂದು ಸಮಾಜದವ್ರಿಗೆ, ದ್ಯೂಟ್ಗಿ ಹಿಡಿದು ಒಂದು ಸಮಾಜದವ್ರಿಗೆ, ಎಲ್ಲ ಈ ಹಕ್ಕದಾರರು ಕೂಡಿ ಎಲ್ಲ ಭಕ್ತರು ಕೂಡಿ ಎಲ್ಲ ಜಾತಿಯವ್ರನ್ನ ಒಂದು ಒಕ್ಕಟ್ಟು ಮಾಡ್ಕೊಂಡು ಈ ಜಾತ್ರೆಯನ್ನು ನಾವು ಪ್ರತಿ ವರ್ಷದಿಂದ ಜರುಗಿಸ್ತೀವಿ. ಇದು ಸಲ ಭಾಳ ಶಿಸ್ತದಿಂದ ನಾವು ಈ ಜಾತ್ರೆ ಜರುಗಿಸಿದ್ದೀವಿ ಮತ್ತು ಸುಮಾರು ಒಂದು 7 ಲಕ್ಷ ಜನ ಇಲ್ಲಿ ಸೇರ್ಕೊಂಡು ಎಲ್ಲ ನಮ್ಮ ಜಾತ್ರೆ ಕಮಿಟಿಯವರಾಗಿ ಒಡೆಯರ
ಹಾಗೆ ಅಥವಾ ಮತ್ತೆಲ್ಲ ಹಕ್ಕದಾರರು ಕೂಡಿ ಈ ಜಾತ್ರೆಯನ್ನು ನಾವು ಇವತ್ತು ನಿವಾಳಿಕೆ ಮುಖಾಂತರ ನಾವು ಮುಗಿಸಿದ್ದೀವಿ. ಹೆಂಗಂದ್ರೆ ನಿವೃತ್ತಿ ಆಗಲಿ, ಆಮೇಲೆ ಕರಿ ಕಟ್ಟೋದಾಗಲಿ, ಆಮೇಲೆ ನಿವಾಳಿಕೆ ಆಗಲಿ, ಯಾವ ದಿನಕ್ಕೆ ಹೇಳ ಪ್ರಕಾರ ಎಲ್ಲ ವ್ಯವಸ್ಥಿತ ನಡೆಸ್ಕೊಂಡು ಹೋಗಿದೆ. ಸುಮಾರು ಒಂದು 5 ದಿವಸದಿಂದ ನಮ್ಮ ಕಾಡಾಪುರ ಪಾಲಿಕೆ ಅಲ್ಲಿಂದ ಕಾಡಾಪುರದಿಂದ ಇಲ್ಲಿ ಕೆಮ್ಲಾಪುರವರೆಗೆ ನಡಿಗೆ ಬಂದು ಬೆಳಗ್ಗೆ ಜಾವದಲ್ಲಿ ನಮ್ಮ ಕೆಮ್ಲಾಪುರ ಮತ್ತು ಯಲ್ಪಾರಟ್ಟಿ ಮತ್ತು ಕಾಡಾಪುರ ಪಾಲಿಕೆ ಎದುರುಗೊಂಡು ಈ ಕರಿ ಕಟ್ಟುವನ್ನು ಒಂದು ಪ್ರಾರಂಭ ಮಾಡಿ, ಆಮೇಲೆ ಅವರು ಒಂದು 5 ದಿವಸ ಉಪವಾಸ ಇಟ್ಕೊಂಡು ಇತಿಹಾಸದ ಇಲ್ಲಿ ಅವನು ಎಲ್ಲ ಪವಳಿದಾಗ ಅವನ ಏರಿಯಾದಾಗ ಇಲ್ಲಿ ನವಸಾರಿ ಬಗ್ಗೆ ನಾವು ಎಷ್ಟೋ ಸಲ ಕೇಳ್ಕೊಂಡು ಬಂದೀವಿ. ಯಾವ್ಯಾರದನ್ನ ಪ್ರಯತ್ನ ಮಾಡ್ಯಾರೋ ಅವನಿಗೆ ಸ್ವಲ್ಪ ಪನಿಷ್ಮೆಂಟ್ ಹಾಕೋದು ಬಂದದ. ಅದಕ್ಕೆ ಅವತ್ತೆಲ್ಲ ಹಿರಿಯರು ಹೇಳಿದ ಪ್ರಕಾರ ಇಲ್ಲಿ ಯಾವುದೇ ನವಸಾರಿ ಸೇವನೆ ಮಾಡೋಂಗಿಲ್ಲ ಮತ್ತು ನವಸಾರಿನೇ ತರಂಗಿಲ್ಲ. ಇದು ಪರಂಪರೆಯಿಂದ ನಡ್ಕೊಂಡು ಬಂದಿದೆ. ಮಾತು ನಡೆದೇ ಮತ್ತು ನಡ್ಸ್ಕೊಂಡು ಹೊಂಟಾರ್ಬೇಕು ಜನ ಎಲ್ಲ. ಮತ್ತು ಈ ಜಾತ್ರೆ ಕಮಿಟಿ ಆಗಲಿ, ಇಲ್ಲಿ ಒಡೆಯರ ಅರ್ಚಕರಾಗಲಿ, ಭಕ್ತರಾಗಲಿ ಎಲ್ಲ ಬಾಂಧವ್ಯತೆಯಿಂದ ಇದನ್ನು ನಡೆಸ್ಕೊತ ಬಂದರು. ಎಲ್ಲ ಸಹಕಾರದಿಂದ ನಡೆದ ಜಾತ್ರೆ ಇದು. ಈ ಜಾತ್ರೆಗೆ ಮತ್ತೊಂದು ವಿಶೇಷ ಇದ್ರಿ, ಅತಿಥಿ ಪರಂಪರೆ ನಡೆದಂಥ ಇದು ಒಡೆಯರಿಗೆ ಊಟ ಮಾಡಿಸಿನ ಇದು ಜಾತ್ರೆ ಒಂದು ಭಕ್ತಿ ಸಲ್ಲಿಸೋದು ಅಂತೇಳಿ ಒಂದು ಏನು ಪರಂಪರೆ ಬರ್ತೈತಲ್ಲ, ಇಡೀ ನಮ್ಮ ಊರು ಜನ ಕೂಡಿ ಬಂದಂಥ ಎಲ್ಲ ಭಕ್ತರು ಅಲ್ಲಿ ಕೂಡಿ ಎಲ್ಲ ಒಡೆಯರಿಗೆ ಕರೆಸಿ ಹೋಳಿಗೆ ಊಟ ಮಾಡಿಸಿನ ಒಂದು ಪರಂಪರೆ ನಿಭಾಯಿಸ್ಕೊತ ಬಂದಾರ. ಅದು ಇನ್ನೂವರೆಗೆ ಪರಂಪರೆ ನಡೆಸ್ಕೊತ ಬಂದಾರ. ವಿಶೇಷ ಏನಿರ್ತೈತ್ರಿ ಅಲ್ಲಿ ಊಟ ಒಳಗೆ? ವಿಶೇಷ ಅಂದ್ರೆ ಆರಿಸಿದ್ರೆ ಬೇಕಾದಂದ್ರೆ ಬಾಳೆಹಣ್ಣು ಶಿಖರಣೆ, ಹೂರ್ಣ ಹೋಳಿಗೆ ಮತ್ತು ಅಂಡ ಇದನ್ನ ಹುಗ್ಗಿ ಇದನ್ನು ಮಾಡ್ಕೊತ ಬಂದದ. ಆರಿಸಿದ್ರೆ ಪ್ರಿಯ ಭೋಜನ ಅಂತೇಳಿ ಇದನ್ನ ಅವ್ರಿಗೆ ಒಡೆಯರಿಗೆ ಊಟ ಮಾಡಿಸ್ತಾರೆ. ಅಂದ್ರೆ ಅವ್ರಿಗೊಂದು ಭಕ್ತಿ, ಒಡೆಯರಿಗೆ ಊಟ ಮಾಡಿಸ್ತಾರೆ ಅಂದ್ರೆ ಆರಿಸಿದ್ರೆ ಊಟ ಮಾಡಿಸಿದಂಗೆ ಅಂತೇಳಿ ಒಡೆಯರಿಗೆ ಇದನ್ನ ಭೋಜನ ಮಾಡಿಸ್ತಾರೆ. ನಿವಾಳಿಕೆ ನಂತರ ಲಕ್ಷಾಂತರ ಭಕ್ತರು ನಾ ಮುಂದು ತಾ ಮುಂದು ಎಂಬಂತೆ ತಮ್ಮ ತಮ್ಮ ಗ್ರಾಮ ಹಾಗೂ ಮನೆಗಳಿಗೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಅಮಿತ್ ಕವಟಕೊಪ್ಪ, ಸುನಿಲ್ ಗೌಡ ಪಾಟೀಲ್, ಅಶೋಕ ಗುಡೋಡಗಿ, ಮಹದೇವ ಚೌಗಲ, ಚಿದಾನಂದ ಕವಟಕೊಪ್ಪ, ಬಸವರಾಜ ಸನ್ನಿಧಿ, ಲಕ್ಷ್ಮಣ್ ಜಯಗೋಣಿ, ಸಿದ್ದು ಸನ್ನಿಧಿ, ಶಂಕರ್ ಸೌದಿ, ವೀರೇಶ್ ಕವಟಗೊಬ್ಬ ಸೇರಿ ಮತ್ತಿತರರು ಹಾಜರಿದ್ದರು. ಸಿದ್ದರಾಮಗೌಡ ಪಾಟೀಲ್, AG ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.